ಈ ಬೇಸಿಗೆ ಕಾಲದಲ್ಲಿ ತುಂಬ ಹೀಟ್ ಆಗ್ತಾ ಇರುತ್ತೆ. ಈ ನೀರು ಕುಡಿಯೋಣ ಅಂತ ಅಂದರೆ ಬೆಚ್ಚಗೆ ನೀರು ಇರುತ್ತೆ, ಅದರಲ್ಲಿ ನೀವು ಫ್ರಿಜ್ ನೀರನ್ನ ಕುಡಿತೀರ. ಮನೆಯಲ್ಲಿ ಫ್ರಿಜ್ ಇರುತ್ತೆ ಅಂದ್ಬಿಟ್ಟು ಕೋಲ್ಡ್ ಮಾಡ್ಕೊಂಡು ಕೋಲ್ಡ್ ನೀರನ್ನೆಲ್ಲ ಕುಡಿತೀರ. ಆ ಫ್ರಿಜ್ ನೀರನ್ನೆಲ್ಲ ಕುಡಿಯೋಕೆ ಹೋಗಬೇಡಿ, ಯಾಕಂತಂದರೆ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಈಗ ನಾನು ಹೇಳೋವಂಥ ಐಡಿಯಾನ ಸ್ವಲ್ಪ ಉಪಯೋಗಿಸಿ ನೋಡಿ, ಕುಡಿದು ನೋಡಿ, ಮಸ್ತಾಗಿರುತ್ತೆ. ಇದು ನ್ಯಾಚುರಲ್ಲಾಗಿ ತಂಪಾಗುತ್ತೆ. ಇದು ನಮ್ಮ ಹಳ್ಳಿ ಕಡೆ ಬೇಸಿಗೆ ಬಂದರೆ ಸಾಕು, ಈ ಥರ ಒಂದೊಂದು ಬಾಟ್ಲು, ಪ್ರತಿ ಮನೆಯಲ್ಲೂ ಒಂದೊಂದು ಬಾಟ್ಲನ್ನ ಮಾಡಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಯಾವುದೇ ಫ್ರಿಜ್ ನೀರನ್ನು ಅವರು ಕುಡಿಯೋದಿಲ್ಲ. ಈ ಥರ ಮಾಡಿದ್ರೆ ತುಂಬ ಸಖತ್ತಾಗಿ ಟೇಸ್ಟೂ ಇರುತ್ತೆ, ಹಾಗೆ ನ್ಯಾಚುರಲ್ ಆಗಿಯೂ ಇರುತ್ತೆ. ಈ ಥರ ಮಾಡ್ಕೊಳ್ಳಿ. ನಾನಿವಾಗ ಜಸ್ಟ್ ನಿಮ್ಗೆ ತೋರಿಸ್ತಾ ಇದ್ದೀನಿ. ನೀವು ಗೋಣಿ ಚೀಲದಲ್ಲಿ ಟ್ರೈ ಮಾಡಿ, ಮಸ್ತಾಗಿರುತ್ತೆ. ಇದು ಗೋಣಿ ಚೀಲದಲ್ಲಿ ಟ್ರೈ ಮಾಡಿ, ಯಾಕಂತಂದರೆ ಗೋಣಿ ಚೀಲ ತಂಪಾಗಿರುತ್ತೆ, ತಂಪು ಜಾಸ್ತಿ ಹೊತ್ತು ಹಿಡಿಯುತ್ತೆ. ಇದು ಕರ್ಚೀಫಿಂದ ಜಾಸ್ತಿ ಹೊತ್ತು ಇರೋದಿಲ್ಲ. ಅದಕ್ಕೋಸ್ಕರ ನಾನು ಸುಮ್ಮನೆ ನಿಮ್ಗೆ ತೋರ್ಸೋಕ್ಕೋಸ್ಕರ ಮಾಡ್ತಾಯಿದ್ದೀನಿ. ನೀವು ಗೋಣಿ ಚೀಲ ಏನಾದರೂ ಮನೆಯಲ್ಲಿದ್ದರೆ ಆ ಗೋಣಿ ಚೀಲನ ಈ ಥರ ಬಾಟ್ಲಿಗೆ ಹೊಲಿಬೇಕಾಗುತ್ತೆ. ನೋಡಿ, ಇಲ್ಲಿ ಬನ್ನಿ. ಇವಾಗ ಒಲೆಯನ್ನ ಈ ಥರ ಹೊಲಿದ್ಬಿಟ್ಟು ಆಮೇಲೆ ಯಾವ ಥರ ನೀರನ್ನ ಹಾಕ್ಬಿಟ್ಟು ಇದು ಮಾಡೋದು ಅಂತ ಹೇಳ್ತೀನಿ. ಇವಾಗ ಫಸ್ಟು ಬಾಟ್ಲಿಗೆ ಒಂದು ಬಟ್ಟೆ ಅಥವಾ ಗೋಣಿ ಚೀಲನ ಹೊಲ್ಕೊಳ್ಳೋಣ. ನಾನಿವಾಗ ಕರ್ಚಿಪ್ನ ಹೊಲಿತಾ ಇದ್ದೀನಿ ಬಾಟ್ಲಿಗೆ. ನಾವು ಚಿಕ್ಕವರಿದ್ದಾಗ ಹೊಲದಲ್ಲಿ ಸಂಜೆ ಆಗ್ತಿದ್ದಂಗೆ, ಅಂದರೆ ಸೂರ್ಯ ಮುಳುಗ್ತಿದ್ದಂಗೆ, ಒಂದು ಬಾಟ್ಲ್ ತುಂಬ ನೀರು ತುಂಬಿಸಿ, ಈ ಥರ ಹೊಲ್ದಿರೋ ಬಾಟ್ಲ್ ತುಂಬ ನೀರು ತುಂಬಿಸಿ ಅಲ್ಲಿ ಹೊಲದಲ್ಲಿ ಇಟ್ಟು ಬರ್ತಾಯಿದ್ವಿ ಮನೆಗೆ. ಊಟ ಆದಮೇಲೆ ಎಲ್ಲ ಊಟ ಮುಗಿಸ್ಕೊಂಡು ಆದಮೇಲೆ ಹೋಗ್ತಾಯಿದ್ವಿ. ಹೋಗಿ ನೋಡಿದ್ರೆ ಎಷ್ಟು ತಣ್ಣಗಾಗಿರುತ್ತೆ ಅಂತಂದರೆ ನೀರು, ಒಬ್ಬೊಬ್ರು ಒಂದು ಬಾಟ್ಲ್ ಕುಡಿಬೋದು, ಅಷ್ಟು ತಣ್ಣಗಾಗಿರುತ್ತಾಯಿತ್ತು ನೀರು. ಆ ಥರ ಹೊಲದಲ್ಲಿ ಗಾಳಿ ಬರುತ್ತಲ್ವ, ಮಸ್ತಾಗಿರ್ತಾಯಿತ್ತು. ಯಾಕಂತಂದರೆ ಬೇಸಿಗೆ ಟೈಮಲ್ಲಿ ನಾವೆಲ್ಲ ಹೊಲದಲ್ಲೇ ಮಲ್ಕೊತಾ ಇದ್ದಿತ್ತು ಚಿಕ್ಕವರಿದ್ದಾಗ. ಈ ಥರ ಮತ್ತು ಮಡಿಕೆಗೂ ಬಟ್ಟೆನ ಸುತ್ತಬಿಟ್ಟು ತಣ್ಣಗೆ ಮಾಡ್ಕೊಂಡು ಕುಡಿಬೇಕು. ಅದನ್ನು ನ್ಯಾಚುರಲ್ಲಾಗಿ ಮಸ್ತಾಗಿರುತ್ತೆ. ಅದನ್ನು ತುಂಬ ಸಖತ್ತಾಗಿ ಟೇಸ್ಟಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಮಡಿಕೆ ನೀರು ಕೂಡ. ಇವಾಗ ಸೂಜಿ ತಗೊಂಡು ಇದನ್ನು ಹೊಲಿಯೋಣ. ಬನ್ನಿ ಇವಾಗ ಹೊಲಿಯೋಣ. ಆದಷ್ಟು ಬಾಟ್ಲಿಗೆ ಇಲ್ಲಿ ಟೈಟಾಗೆ ಹೊಲಿಯಿರಿ ಬಟ್ಟೆನ, ಅಥವಾ ಗೋಣಿ ಚೀಲನ ಟೈಟಾಗಿರಲಿ ಸ್ವಲ್ಪ. ಇದೇ ಥರ ಇನ್ನು ಮುಂದೆ ವಾರಕ್ಕೆ 3 ವೀಡಿಯೋ ಮಾಡ್ತಾಯಿರ್ತೀನಿ. ಭಾನುವಾರ, ಬುಧವಾರ, ಶುಕ್ರವಾರ ಒಂದು ಅಪ್ಲೋಡ್ ಮಾಡ್ತಾಯಿರ್ತೀನಿ. ಇದೇ ಥರ ಕಚಡ ಕಂಟೆಂಟ್ಗಾಗಿ ನನ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೂ ಒಳ್ಳೆ ಇಂಪ್ರೂವ್ಮೆಂಟ್ ಮಾಡ್ಕೊತ ಒಳ್ಳೆ ಕಂಟೆಂಟ್ನ ಕೊಡ್ತೀನಿ. ಇವಾಗ ಚೆನ್ನಾಗಿಲ್ಲ ವೀಡಿಯೋ ಅನಿಸ್ಬೋದು ನಿಮಗೆ, ಆದರೆ ಮುಂದಿನ ದಿನಗಳಲ್ಲಿ ಇದನ್ನು ಬೆಟರ್ ಮಾಡ್ಕೊತ ಹೋಗ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಇನ್ನು ಮುಂದೆ ಒಳ್ಳೊಳ್ಳೆ ಲಾಗ್ ವೀಡಿಯೋ ಮಾಡಿ ನಿಮ್ಮನ್ನು ಎಲ್ಲರನ್ನೂ ಎಂಟರ್ಟೈನ್ಮೆಂಟ್ ಮಾಡ್ತೀನಿ. ನನ್ನ ನಂಬಿ ದಯವಿಟ್ಟು ಸಪೋರ್ಟ್ ಮಾಡಿ. ಇವಾಗ ನೋಡಿ, ಇದೇ ಥರ ಹೊಲ್ಕೊಂಡು ನೋಡಿ, ಸಖತ್ತಾಗೈತೆ. ಇವಾಗ ನಾನು ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ ನಿಮಗೆ. ಇನ್ನೂ ಚೆನ್ನಾಗಿ ಹೊಲ್ಕೊಳ್ಳಿ. ಗೋಣಿ ಚೀಲದಲ್ಲಿ ಹೊಲಿಯಿರಿ, ಮಸ್ತಾಗಿ ಬರುತ್ತೆ, ತಣ್ಣಗಿರುತ್ತೆ ನೀರು. ಫ್ರಿಜ್ಜಲ್ಲಿ ಇಟ್ಟಿರೋ ನೀರು ಬಾಡಿಗೆ ಹೀಟ್ ಆಗುತ್ತೆ. ಕೋಲ್ಡ್ ಅಂತ ಕುಡಿತೀವಿ, ಆದರೆ ಬಾಡಿಗೆ ಹೀಟ್ ಆಗುತ್ತೆ ಅದು. ಅದಕ್ಕೆ ಇದೇ ಥರ ನ್ಯಾಚುರಲ್ಲಾಗಿ ತಣ್ಣಗೆ ಮಾಡ್ಕೊಂಡು ಕುಡೀರಿ, ಒಳ್ಳೆಯದು, ತುಂಬ ಒಳ್ಳೆಯದು.
ಒಂಚೂರು ಟೈಟಾಗಿ ಇರಬೇಕು, ಆವಾಗ ಕರೆಕ್ಟಾಗಿ ನೀರು ಹಿಡ್ಕೊಂಡು ಕರೆಕ್ಟಾಗಿ ತಣ್ಣಗಾಗುತ್ತೆ. ನೋಡ್ತಾ ಇರ್ಬೋದು ನಾನು ಯಾವ ರೀತಿಯಾಗಿ ಹೊಲಿತಾ ಇದ್ದೀನಿ ಅಂತ. ನೀವು ಒಂದು ದೊಡ್ಡ ಬಾಟ್ಲಲ್ಲಿ ಬೇಕಾದರೂ ಹೊಲ್ಕೊಳ್ಳಿ, ಮಸ್ತಾಗಿರುತ್ತೆ. ಮಡಿಕೆಗೆ ಹಾಕ್ಬಿಟ್ಟು ಒಂದು ಬಟ್ಟೆ ಸುತ್ತಬಿಟ್ಟು ಅದರಲ್ಲೂ ತಣ್ಣಗೆ ಮಾಡ್ಕೊಂಡು ಕುಡಿದ್ರೆ ಮಸ್ತಾಗಿರುತ್ತೆ. ಫುಲ್ ನೀರನ್ನ ತುಂಬಿಸಿ ಇವಾಗ ಬಟ್ಟೆನ ಕ್ಲೀನಾಗಿ ನೆನೆಸಿ ಒಂಚೂರು ಬಿಡದೇ ಇರೋಂಗೆ ಫುಲ್ಲು ಎಲ್ಲ ಕಡೆನೂ ನೆನೆಯೋ ಥರ ಈ ಥರ ನಿಧಾನಕ್ಕೆ ನೀರು ಹಾಕ್ಕೊಂಡು ಎಲ್ಲನೂ ನೆನೆಸ್ಬಿಟ್ಟು ಇವಾಗ ನೇತಾಡೋ ಹತ್ರ ಬೇಕಾದರೆ ಇಟ್ಟರೆ ಇನ್ನೂ ಜಲ್ದಿನೇ ಇದಾಗುತ್ತೆ, ತಣ್ಣಗಾಗುತ್ತೆ. ಈ ಥರ ಎಲ್ಲಾದರೂ ಬೇಕಾದರೂ ಇಡ್ಬೋದು ನೀವು. ಇದಕ್ಕೆ ಒಂದು ದಾರ ಕಟ್ಬಿಟ್ಟು ಎಲ್ಲಾದರೂ ನೇತಾಕಿ ಅಳ್ಳಾಡೋ ಥರ ಮಾಡಿ ಸಖತ್ ಕೋಲ್ಡ್ ಆಗುತ್ತೆ. ಅದನ್ನು ಕುಡಿದ್ಕೊಂಡು ಆರಾಮಾಗಿದ್ಬಿಡಿ ಬೇಸಿಗೆನಲ್ಲಿ.